ಎದುರಿಗೆ ಸಿಕ್ಕವರನ್ನ ನಿಂದಿಸುತ್ತಲೇ ಭದ್ರಕಾಳಿ ಅಯ್ಯಪ್ಪ ದೇವರ ಹರಕೆಯಿಂದ ಪೂರೈಸಿಕೊಳ್ಳುವ ಕಾಡು ಜನರ ಬೇಡುಹಬ್ಬ ದೇವರಪುರ ಭದ್ರಕಾಳಿ ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆಯಿತು. ಗಿಲಿಗಿಲಿ ಬೋರ್ಗರೆತದ ನಾದವಾಗಿಸ್ತಾ ತೆಗಳಿಕೆ ಜರಿಯೋದ್ರಿಂದ ಭದ್ರಕಾಳಿ ಅಯ್ಯಪ್ಪ ದೇವರ ವೇಷಧಾರಿ ಭಕ್ತಾದಿಗಳು ದೇವರ ಮಂತ್ರ ಜಪ ಕುಂಡೆಪದ ಬಳಕೆಯೊಂದಿಗೆ ಎದುರಿಗೆ ಸಿಕ್ಕ ಸಾರ್ವಜನಿಕರಿಗೆ ವಾಚಾಂಬ ಗೋಚರವಾಗಿ ಬೈಯುತ್ತಾ ಸಂಕೋಚಿತರನ್ನಾಗಿ ಮಾಡಿದರು. ಲಜ್ಜೆಯಿಂದಲೇ ಜನರು ವೇಷಧಾರಿ ಭಕ್ತಾದಿಗಳಿಗೆ ಕಾಣಿಕೆ ನೀಡುವ ಮೂಲಕ ಕಾಡು ಮಕ್ಕಳ ಕುದುರೆ ಬೇಡು ಹಬ್ಬವನ್ನು ಸಂಭ್ರಮಿಸಿದರು. ಅಶ್ಲೀಲ ಬೇಗುಳ ಸೂರೆ ಬುರುಡೆಯ ಶಬ್ದಕ್ಕಿಂತ ಹೆಚ್ಚಾಗಿ ತುತ್ತೂರಿ ಬ್ಯಾಂಡ್ ಸೆಟ್ನ ಶಬ್ದಗಳು ಹೆಚ್ಚಾಗಿದ್ದವು. ಪೊಲೀಸರ ಬಿಗಿ ನಿಯಂತ್ರಣದಿಂದ ಮತ್ತು ಮದ್ಯಪಾನ ನಿಷೇಧದಿಂದ ಗೋಣಿಕೊಪ್ಪ, ಪೊನ್ನಂಪೇಟೆ, ತಿತಿಮತಿ ಭಾಗಗಳಲ್ಲಿ ವೇಷಧಾರಿಗಳ ಭಾಗವಹಿಸುವಿಕೆ ವಿರಳವಾಗಿತ್ತು. ವೇಷಧಾರಿಗಳು ಪಿರಿಯಾಪಟ್ಟಣ, ಕುಶಾಲನಗರ, ಎಚ್.ಡಿ. ಕೋಟೆ ಭಾಗಗಳಿಂದ ನೇರವಾಗಿ ಪಿಕಪ್ ಜೀಪ್ಗಳಲ್ಲಿ ಬಂದು ದೇವಸ್ಥಾನಕ್ಕೆ ತೆರಳುತ್ತಾ ಇದ್ರು. ಅಧಿಕ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ಇದ್ರೂ ಕೂಡ ಜೀಪ್ಗಳ ಟಾಪ್ಗಳ ಮೇಲೆ ಸಂಖ್ಯೆಗಿಂತ ಹೆಚ್ಚಾಗಿ ವೇಷಧಾರಿಗಳು ಕುಳಿತು ಸಂಚಾರ ಉಲ್ಲಂಘನೆ ಮಾಡ್ತಾ ಇರುವುದು ಕಂಡುಬಂತು. ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ಸವಾರರ ಸವಾರಿಯೂ ಅಧಿಕವಾಗಿತ್ತು. ಆದರೂ ಪೊಲೀಸರು ಈ ಬಗ್ಗೆ ಗಮನ ಹರಿಸಲಿಲ್ಲ. ದೇವರಪುರದ ಹೆಬ್ಬಾಲೆ ಗ್ರಾಮದ ಶ್ರೀ ಭದ್ರಕಾಳಿ ಅಯ್ಯಪ್ಪ ದೇವಸ್ಥಾನದ ಅಂಗಳದಲ್ಲಿ ವೇಷಧಾರಿಗಳು, ಸೊಪ್ಪು ಹರಿದ ಬಟ್ಟೆ, ಸ್ತ್ರೀ ರೂಪಧಾರಿಗಳು, ದೇವರ ಅವತಾರ, ತುಂಡುಡುಗೆ, ವಿಭಿನ್ನ ಶೈಲಿಯಲ್ಲಿ ಆದಿವಾಸಿಗಳು ಕೋಲು ಬಾರಿಸುವುದರೊಂದಿಗೆ ನೃತ್ಯ ಮಾಡಿ ಹರಕೆಯನ್ನ ಪೂರೈಸಿದ್ರು.